ಮಾಡಿದ್ದಾನೆ ತಂದೆ ಮಲ್ಲಿಕಾರ್ಜುನ್. ಮಾರ್ಚ್ 16ರಂದು ಕೃಷ್ಣಾ ನದಿಗೆ ತಳ್ಳಿ ಹತ್ಯೆ ಮಾಡಿದ್ದಾನೆ ಈ ಪಾಪಿ ತಂದೆ. ನಿನ್ನ ಮಗ ಸಿದ್ಧಾರ್ಥ ನೋಡೋದಕ್ಕೆ ನಿನ್ನಂತೆ ಇಲ್ಲ ಅಂತ ಚರ್ಚೆಗಳಿತ್ತಂತೆ ಊರಲ್ಲಿ. ಗ್ರಾಮದ ಕೆಲವರು ಛೇಡಿಸಿದ್ರಂತೆ. ಆ ಕಾರಣಕ್ಕಾಗಿ ತನ್ನ ಮಗನನ್ನೇ ಕೊಂದಿದ್ದಾನೆ ತಂದೆ. ನಿನ್ನ ಮಗನ ಹೋಲಿಕೆ ನಿನ್ನಂತಿಲ್ಲ ಅಂತ ಊರಿನವರು ನಿತ್ಯ ಛೇಡಿಸ್ತಾ ಇದ್ರಂತೆ. ಫಸ್ಟ್ ಯಾರ್ಯಾರು ಈ ರೀತಿಯಾಗಿ ಮಾಡಿದ್ರಲ್ಲ ಅವರ ವಿರುದ್ಧ ಕೇಸ್ ಆಗ್ಬೇಕು. ಈ ರೀತಿಯಾಗಿ ಆತನಿಗೆ ಇಂತಹ ಮನಸ್ಸಲ್ಲಿ ತುಂಬಿದ ಹಿನ್ನೆಲೆಯಲ್ಲಿ ಸೊ ಕೃಷ್ಣಾ ನದಿಯಲ್ಲಿ ಮುಳುಗಿಸಿ ಮಗನನ್ನ ಹತ್ಯೆ ಮಾಡಿದಾನೆ ತಂದೆ. ಈ ಹತ್ಯೆ ಹೇಗಾಯ್ತು ಅಂತ ನಿಮ್ಗೆ ಹೇಳ್ತಾ ಇದೀವಿ. ಮಾರ್ಚ್ 16ರಂದು ಶಾಲೆಗೆ ಸೇರಿಸೋದಾಗಿ ಕರೆದೊಯ್ದಿದ್ದಾನೆ ಈ ತಂದೆ. ಅಲ್ಲೇ ಆತ ಈ ಕೃತ್ಯವನ್ನ ಎಸಗಿರೋದು. ಮಹಾರಾಷ್ಟ್ರದ ಕರಾಡ್ ಜಿಲ್ಲೆಯ ವಡೋಲಿ ಬಳಿ ನದಿಗೆ ತಳ್ಳಿ ಹತ್ಯೆ ಮಾಡಿದ್ದಾನೆ. ಕೃಷ್ಣಾ ನದಿ ಬಳಿ ಕರ್ಕೊಂಡು ಹೋಗಿ ಮಗುವನ್ನ ನದಿಗೆ ತಳ್ಳಿದ್ದಾನೆ. 6 ವರ್ಷದ ಮಗು. ಸಿಂದಗಿ ಬಳಿ ಹಾಸ್ಟೆಲ್ ಶಾಲೆಗೆ ಸೇರಿಸಿದ್ದೇನೆ ಅಂತ ಆರೋಪಿ ತಂದೆ ಹೇಳ್ತಾ ಇದ್ನಂತೆ ಮನೆಯಲ್ಲಿ. ಹಾಗಾಗಿ ನಂಬ್ಕೊಂಡಿದ್ದಾರೆ ಆಗಿರಬಹುದೇನೋ, ಮಗುವನ್ನ ಹಾಸ್ಟೆಲ್ ಅಲ್ಲಿ ಸೇರಿಸಿ ಆ ರೀತಿಯ ಶಾಲೆಗೆ ಸೇರಿಸಿದಾರೇನೋ ಅಂತ ಹೇಳಿ. ಹಾಗಾದ್ರೆ ಈ ಪ್ರಕರಣ ಬೆಳಕಿಗೆ ಬಂದಿದ್ ಹೇಗೆ ಅಂತ ನೋಡೋದಾದ್ರೆ, ಏಪ್ರಿಲ್ 1ರಂದು ಮಗನ ಹುಟ್ಟುಹಬ್ಬಕ್ಕೆ ಕರೆತರೋದಿಕ್ಕೆ ತಾಯಿ ಒತ್ತಾಯ ಮಾಡ್ತಾರೆ. ತಾಯಿ ಭಾಗ್ಯಶ್ರೀ ಪಟ್ಟು ಹಿಡಿದು ಕುತ್ಕೊಳ್ತಾರೆ. ಬಳಿಕ ಓಡಿ ಹೋಗಿದ್ದ ಆರೋಪಿ ಮಲ್ಲಿಕಾರ್ಜುನ ಅರಕೆರೆ ನಡೆಯಿಂದ ತಾಯಿಗೆ ಅಲ್ಲಿ ಅನುಮಾನ ಬರುತ್ತೆ. ಅನುಮಾನ ಬಂದ ಬಳಿಕ ಪೊಲೀಸರಿಗೆ ಭಾಗ್ಯಶ್ರೀ ದೂರನ್ನ ಕೊಡ್ತಾರೆ. ಪೊಲೀಸರ ವಿಚಾರಣೆಯ ವೇಳೆ ಮಗನ ಕೊಲೆಯ ವಿಚಾರ ಬಹಿರಂಗ ಆಗತ್ತೆ. ಮಾರ್ಚ್ 16ರಂದು ಕರಾಡ್ ಜಿಲ್ಲೆ ಮಸೂರು ಠಾಣೆಯ ಪೊಲೀಸರು ಅಪರಿಚಿತ ಬಾಲಕನ ಶವದ ಬಗ್ಗೆ ಪ್ರಕಟಣೆ ಹೊರಡಿಸಿದ್ರು. ಈ ಪ್ರಕಟಣೆ ಹಾಗೂ ಮಲ್ಲಿಕಾರ್ಜುನ್ ಕೊಟ್ಟ ಹೇಳಿಕೆಯ ಆಧಾರದ ಮೇಲೆ ಬಾಲಕನ ಶವ ಪತ್ತೆಯಾಗಿದ್ದು, ತನಿಖೆಯ ವೇಳೆ ಬಾಲಕನನ್ನ ಹತ್ಯೆ ಮಾಡಿರೋದು ಬೆಳಕಿಗೆ ಬಂದಿದೆ. ಮಗನನ್ನ ನೋಡೋದಕ್ಕೆ ತಾಯಿ ಕೇಳಿದಂತಹ ಸಂದರ್ಭದಲ್ಲಿ ಮಗುವಿನ ಬರ್ತ್ಡೇ, ಹಾಗಾಗಿ ಮಗುವಿನ ಹತ್ರ ಮಾತಾಡ್ಬೇಕು, ಕರೆ ತನ್ನಿ ಅಥವಾ ಹೋಗೋಣ ಅಂತ ಮಗುವಿನ ತಾಯಿ ಒತ್ತಾಯ ಮಾಡ್ತಾರೆ. ಆಗ ಈತ ಓಡ್ ಹೋಗ್ತಾನೆ. ಅನುಮಾನ ಬರುತ್ತೆ ತಾಯಿಗೆ, ಯಾಕೆ ಹೀಗೆ ಮಾಡ್ತಾ ಇದ್ದಾನೆ, ಮಗುವಿನ ವಿಚಾರ ಎತ್ತಿದ್ರೆ ಈತ ಇರೋದಿಲ್ವಲ್ಲ ಅಂತ ಹೇಳಿ. ಕೊನೆಗೆ ತಾಳಲಾರದೆ ತಾಯಿ ಎಷ್ಟಂದ್ರೆ ಹೆತ್ತ ಕರುಳು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಗಂಡ ಏನ್ ಮಾಡ್ತಾನೆ ಏನೋ ಗೊತ್ತಿಲ್ಲ, ಯಾಕೆ ಈ ರೀತಿಯಾಗಿ ಆಡ್ತಾನೆ ಅಂತ ಹೇಳಿ ತಾಯಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಈ ರೀತಿಯಾಗಿ ಮಗನ ವಿಚಾರ ಮಾತಾಡಿದ್ರೆ ಈತ ಮಾಡ್ತಾನೆ ಅಂತ ಹೇಳಿ. ಆಗ ಪೊಲೀಸರು ಆತನನ್ನ ವಿಚಾರಣೆ ಮಾಡಿದಾಗ ಮಗನನ್ನ ಕೊಲೆ ಮಾಡಿದ್ದು ವಿಚಾರ ಬಹಿರಂಗ ಆಗತ್ತೆ. ಮಾರ್ಚ್ 16ರಂದು ಕರಾಡ್ ಜಿಲ್ಲೆ ಮಸೂರು ಠಾಣೆ ಪೊಲೀಸರು ಕೂಡ ಅಪರಿಚಿತ ಬಾಲಕನ ಶವದ ಬಗ್ಗೆ ಪ್ರಕಟಣೆಯನ್ನು ಕೂಡ ಹೊರಡಿಸಿರ್ತಾರೆ. ಈ ಪ್ರಕಟಣೆ ಹಾಗೂ ಮಲ್ಲಿಕಾರ್ಜುನ್ ಕೊಟ್ಟ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಬಾಲಕನ ಶವ ಪತ್ತೆ ಮಾಡಿದ್ದಾರೆ. ತನಿಖೆ ವೇಳೆ ಗೊತ್ತಾಗಿದೆ ಈತನನ್ನ ಹತ್ಯೆ ಮಾಡಿದ್ದಾನೆ ಅಂತ ಹೇಳಿ. ತಂದೆ ಕೂಡ ಈಗ ಒಪ್ಕೊಂಡಿದ್ದಾನೆ, ಹೌದು ನಾನು ಈ ರೀತಿಯಾಗಿ ಮಾಡಿದ್ದೀನಿ ಅಂತ ಹೇಳಿ. ಇಲ್ಲಿ ಮತ್ತೊಂದು ಅಂಶನ ನಾವಿಲ್ಲಿ ಗಮನಿಸಬೇಕು. ಯಾರ್ಯಾರು ಛೇಡಿಸಿದ್ರಲ್ಲ, ತಮಾಷೆನೋ ಅಥವಾ ಸೀರಿಯಸ್ಸೋ, ಆದ್ರೆ ಮಗುವಿನ ಪ್ರಾಣ ತೆಗೆಯೋದಿಕ್ಕೆ ಯಾರ್ಯಾರು ಛೇಡಿಸಿದ್ದಾರೆ ಗ್ರಾಮಸ್ಥರು, ಅವರು ಕೂಡ ಇಲ್ಲಿ ಈಗ ಇಂತಹ ಒಂದು ತಪ್ಪುಗಳಿಗೆ ಕಾರಣೀಭೂತರಾಗಿದ್ದಾರೆ. ಅವರ ವಿರುದ್ಧ ಕೂಡ ಕ್ರಮ ಜರುಗಿಸಬೇಕು. ಕರಾಡ್ ಜಿಲ್ಲೆಯಲ್ಲಿ ಒಂದು UDR ಕೇಸ್. ಈ ವ್ಯಕ್ತಿ ಮತ್ತೆ ಮನೆಯಿಂದ ತಪ್ಪಿಸ್ಕೊಂಡು ಹೋಗಿರ್ತಾನೆ. ಆದ್ದರಿಂದ ತಂದೆಯ ಮೇಲೆ ಹೆಚ್ಚಿನ ಸಂಶಯ ಬಂದಿರುತ್ತೆ. ತಂದೆಯನ್ನು ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿದಾಗ ಸೊ ಈ ಹುಟ್ಟಿದಂಥ ಮಗು ನಂದಲ್ಲ ಅನ್ನುವಂಥ ಒಂದು ಸಂಶಯವನ್ನು ಪಟ್ಕೊಂಡು 6 ವರ್ಷದಂಥ ಸಿದ್ಧಾರ್ಥ ಅನ್ನುವಂಥ ಮಗುವನ್ನು ಮಹಾರಾಷ್ಟ್ರದ ಕರಾಡ್ ಜಿಲ್ಲೆಯಲ್ಲಿ ಕರಾಡ್ ಊರಿಗೆ ಕರ್ಕೊಂಡೋಗಿ ಅಲ್ಲಿ ಕೃಷ್ಣಾ ನದಿಯಲ್ಲಿ ನೂಕಿದ್ದೀನಿ ಅಂತಂತ ಹೇಳ್ತಾನೆ. ಸೊ ಆ ಹಿನ್ನೆಲೆಯಲ್ಲಿ ಮತ್ತೆ ನಾವು ಪ್ರಕರಣವನ್ನು ಕೆದಕಿದಾಗ ಕರಾಡ್ ಜಿಲ್ಲೆಯಲ್ಲಿ ಒಂದು UDR ಕೇಸ್ ರಿಜಿಸ್ಟರ್ ಆಗುತ್ತೆ. ಒಂದು 6 ವರ್ಷದ ಮಗುವಿನ ಬಾಡಿ ಕೃಷ್ಣಾ ನದಿಯಲ್ಲಿ ಸಿಕ್ಕಿರುತ್ತೆ. ಆ ಹಿನ್ನೆಲೆಯಲ್ಲಿ UDR ಕೂಡ ರಿಜಿಸ್ಟರ್ ಆಗಿರುತ್ತೆ. ಬಾಡಿ ಫೋಟೋಸ್ಗಳನ್ನ ಎಲ್ಲ ಚೆಕ್ ಮಾಡಿದಾಗ ಮಗು ಇದೆ ಅಂತಂತೇಳಿ ಐಡೆಂಟಿಫೈ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸ್ವಂತ ಮಗನನ್ನೇ ಈತ ನೀರಿನಿಗೆ ನೂಕಿ ಕೊಂದಿರುವುದು ದೃಢಪಡುತ್ತೆ. ಆ ಹಿನ್ನೆಲೆಯಲ್ಲಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಈಗಾಗಲೇ ತಂದೆಯನ್ನು ಅರೆಸ್ಟ್ ಮಾಡಲಾಗಿದೆ. ಈ ವ್ಯಕ್ತಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗುರುರಾಜ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ಮಗುವನ್ನ ಶಾಲೆಗೆ ಸೇರಿಸ್ತೀನಿ ಅಂತ ಹೇಳಿ ಎಷ್ಟು ದಿನಗಳಾದ ಬಳಿಕ ತಾಯಿ ಕೇಳಕ್ಕೆ ತನ್ನ ಅಂದ್ರೆ ಗಂಡನ ಜೊತೆ ಕೇಳ್ತಾಳೆ. ಆ ನಂತರ ಈ ಪ್ರಕರಣ ಬೆಳಕಿಗೆ ಬಂದಿರೋದು. ಜೊತೆಗೆ ಊರವರೇನೋ ಛೇಡಿಸಿದ್ರು ಅಂತ ಹೇಳಿ ಈ ತರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಈಗ ಯಾರ್ಯಾರ ವಿರುದ್ಧ ಪ್ರಕರಣ ದಾಖಲಾಗಿದೆ? ನವಿತಾ, ಏನಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಒಂದು ವಿಚಿತ್ರ ಪ್ರಕರಣ ಅಥವಾ ಅಮಾನವೀಯ ಪ್ರಕರಣ ಅಂತ ಅನ್ಬೋದು. ಯಾಕಂದ್ರೆ ಸಹಜವಾಗಿ ಒಬ್ಬ ವ್ಯಕ್ತಿಗೆ ಆತನ ಸ್ನೇಹಿತರು ಬೇರೆ ಬೇರೆ ರೀತಿ ಛೇಡಿಸ್ತಾರೆ. ಆದ್ರೆ ಈ ರೀತಿ ಛೇಡಿಸಿದ್ರಿಂದಾಗಿ ಒಂದು ಪ್ರಕರಣ
ನಡೆದಿರುವಂಥದ್ದು. ಅದೇ ಒಂದು 6 ವರ್ಷದ ಬಾಲಕನನ್ನೇ ಅಂದ್ರೆ ಸ್ವಂತ ಮಗನನ್ನೇ ತಂದೆ ಈ ರೀತಿ ಕೊಲೆ ಮಾಡಿರುವಂಥದ್ದು ಬಹಳಷ್ಟು ದುರ್ದೈವ ಅಂತ ಹೇಳ್ಬೋದು. ವಿಜಯಪುರ ಜಿಲ್ಲೆಯ ನಾಗ್ಟಾನ ಗ್ರಾಮದಲ್ಲಿ ಒಂದು ಘಟನೆ ನಡೆದಂತು. ನಾಗ್ಟಾನ ಗ್ರಾಮದ ಮಲ್ಲಿಕಾರ್ಜುನ ಅರಕೇರಿ ಅನ್ನುವಂತ ತನ್ನ ಮಗ ಸಿದ್ಧಾರ್ಥನ 6 ವರ್ಷದ ಬಾಲಕನನ್ನ ಕೊಲೆ ಮಾಡಿರ್ತಾನೆ. ಮಹಾರಾಷ್ಟ್ರದ ಕರಾಡ್, ಸಾಂಗ್ಲಿ ಜಿಲ್ಲೆಯ ಕರಾಡ್ ಬಳಿ ಅಂತ ಒಂದು ಕೃಷ್ಣಾ ನದಿ ಹರಿದು ಬರುತ್ತೆ, ಅಲ್ಲಿಂದ ಅಲ್ಲಿ ಆ ಬಾಲಕನನ್ನ ಕರ್ಕೊಂಡೋಗಿ ನದಿಯಲ್ಲಿ ಮುಳುಗಿಸಿ ಕೊಲೆ ಮಾಡಿರುವಂಥದ್ದು. ಆದ್ರೆ ಮನೆ ಹೇಳ್ತಿರ್ಬೇಕಂದ್ರೆ ಮಾರ್ಚ್ 16ಕ್ಕೆ ಮನೆಯಿಂದ ಅದನ್ನ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗುವಾಗ ವೆಕೇಶನ್ ಇರುತ್ತೆ, ಅಂದ್ರೆ ಏಪ್ರಿಲ್ ವೆಕೇಶನ್ ಶುರು ಆಗುತ್ತೆ ಶಾಲೆಗಳಿಗೆ. ಹಾಗಾಗಿ ಅವನಿಗೆ ವೆಕೇಶನ್ಗೆ ಸೇರಿಸ್ತೇನೆ ಅಂತ ಹೇಳಿ ಸಿಂದಗಿ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದ ಬಳಿಕ ಅಲ್ಲಿ ಮಹಾರಾಷ್ಟ್ರಕ್ಕೆ ಕರ್ಕೊಂಡು ಹೋಗಿ ಹತ್ಯೆ ಮಾಡ್ತಾನೆ. ಅದಾದ ಬಳಿಕ 1ನೇ ತಾರೀಕು ಆತನ ಬರ್ತಡೇ ಇರುತ್ತೆ ಏಪ್ರಿಲ್ 1ಕ್ಕೆ. ಹಾಗಾಗಿ ಅವನು ಕರ್ಕೊಂಬ ಅಂತ ಹೇಳಿ ಕುಟುಂಬಸ್ಥರು ಹೇಳಿದಾಗ ಕರ್ಕೊಂಡ್ ಬರಲ್ಲ. ಪ್ರಕರಣದ ಬಗ್ಗೆ ಅವರು ತನಿಖೆನ ಪೊಲೀಸರಿಗೆ ದೂರು ಕೊಡ್ತಾರೆ. ಅವರು ತನಿಖೆ ನಡೆಸಬೇಕಾಗ ಈ ಪ್ರಕರಣ ಹೊರಗೆ ಬಂದಿರುವಂಥದ್ದು ನವಿತಾ. ಗುರುರಾಜ್, ಈಗ ಯಾರ್ಯಾರು ಛೇಡಿಸಿದ್ರು ಈ ರೀತಿಯಾಗಿ ಒಂದು ಮಗುವಿನ ಕೊಲೆ ಮಾಡೋದಕ್ಕೆ, ಆತ ಈ ರೀತಿಯಾಗಿ ಘಾಸಿ ಆಗೋದಕ್ಕೆ ಅವರು ಕೂಡ ಕಾರಣ. ಅವರ ವಿರುದ್ಧ ಏನಾದ್ರೂ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ತಿದ್ದಾರೆ ಪೊಲೀಸರು? ನವಿತಾ, ಈಗ ಕುಟುಂಬಸ್ಥರು ಕೊಟ್ಟರು ದೂರು ಅಂತಂದ್ರೆ ಈತ ಒಬ್ಬನ ವಿರುದ್ಧ ದೂರು ಕೊಟ್ಟರು. ಹಾಗಾಗಿ ಈತನ ಮಾತ್ರ ಈಗ ಪೊಲೀಸ್ ಅರೆಸ್ಟ್ ಮಾಡಿರುವಂಥದ್ದು. ಈತ ನನ್ಗೆ ಈ ತರ ಅಂತ ಇದ್ರು ಅಂತ ಹೇಳಿ ಗ್ರಾಮದಲ್ಲಿ ನನಗೆ ಈ ತರ ಪರ್ಟಿಕ್ಯುಲರ್ ಯಾರ ಹೆಸರು ಹೇಳಿಲ್ಲ ಆತ, ಆದ್ರೆ ನನ್ಗೆ ಈ ತರ ಅಂತ ಇದ್ರು ಗ್ರಾಮದಲ್ಲಿ, ಹಾಗಾಗಿ ನಾನು ಈ ತರ ಇದು ಆಗಿದ್ದೀನಿ ಅಂತ ಹೇಳಿ ಆತ ಪೊಲೀಸ್ ಮುಂದೆ ಬಾಯ್ಬಿಟ್ಟಿರುವಂಥದ್ದು. ಮತ್ತೆ ಮಹಾರಾಷ್ಟ್ರದ ಪೊಲೀಸರು ಏನು ಪತ್ರಿಕಾ ಪ್ರಕಟಣೆ ಕೊಡ್ತಾರೆ, ಈ ತರ ಒಂದು ಅಪರಿಚಿತ ಮಗು ಸಿಕ್ಕಿದೆ, ಸತ್ತೋಗಿರೋದು ಬಾಡಿ ಸಿಕ್ಕಿದೆ, ಇದು ಯಾರು ಅಂತ ಹೇಳಿ ಕೊಟ್ಟಾಗ ಮತ್ತೆ ಈತ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅಂದ್ರೆ ಈ ತರ ಬಟ್ಟೆ ಹಾಕಿದ್ದ, ಹಾಗಾಗಿ ಈತನ ಬಂದು ನದಿಯಲ್ಲಿ ನುಗ್ಸಿದೆ ಅಂತ ಹೇಳಿ ಏನು 2 ಸ್ಟೇಟ್ಮೆಂಟ್ ಕೊಟ್ಟಿದ್ದ. 2ರನ್ನ ತಾಳೆ ಹಾಕಿದಾಗ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂಥದ್ದು ನವಿತಾ. ಥ್ಯಾಂಕ್ ಯು ಗುರುರಾಜ್ ಡೀಟೇಲ್ಸ್ಗೆ. ನಮ್ಮ ಜೊತೆ ಈಗ ಮಾತನಾಡೋದಕ್ಕೆ ಇದೇ ಮಲ್ಲಿಕಾರ್ಜುನ್ ಸಹೋದರ ಲಕ್ಷ್ಮಣ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮಣ್ ಅವರೇ ನಮಸ್ತೆ. ನಮಸ್ಕಾರ. ಲಕ್ಷ್ಮಣ್ ಅವರೇ, ಈ ರೀತಿಯಾಗಿ ತನ್ನ ಮಗನನ್ನೇ ಸಾಯಿಸಿರುವಂತದ್ದು, ಯಾರೋ ಛೇಡಿಸಿದ್ರು ಊರವರು ಅಂತ ಹೇಳಿ, ಆ ನಂತರ ಈ ರೀತಿಯಾಗಿ ಕೃತ್ಯ ನಡೆದ ನಂತರ ನಿಮ್ ಸಹೋದರ ಯಾವ ರೀತಿ ಆಗಿದ್ರು? ಏನಾದ್ರೂ ಅನುಮಾನ ಬರುವ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ರಾ, ಹೇಗೆ? ಆತರ ಏನಿಲ್ರಿ ಮೇಡಮ್ ರೀ. ಹೌದು, ಆತರ ಏನೂ ಇಲ್ರಿ. ಓಕೆ, ಅಂದ್ರೆ ಹೇಗಾಯ್ತು? ಯಾಕೆ ಯಾರೋ ಛೇಡಿಸಿದ್ರು ಅಂತಾನೆ ಈ ರೀತಿಯಾಗಿ ಮಾಡಿರೋದಾ? ಅದು ಏನು ಗೊತ್ತಾಗ್ತಿಲ್ರಿ ಮೇಡಮ್ ನಮಗ್ರಿ. ಹೌದು. ಏನ್ ಹೇಳಿದ್ರು ಈಗ ಮಲ್ಲಿಕಾರ್ಜುನ್ ಏನ್ ಹೇಳ್ತಾರೆ ಈ ವಿಚಾರದಲ್ಲಿ? ಈಗ ಅವ್ರಿಗೆ ಬಟ್ಟಿಲ್ಲ ಸರ್, ಅವ್ರಿಗೆ ಮೇಡಮ್ ಅವ್ರಿಗೆ ಬಟ್ಟಿಲ್ಲ ಅವ್ರಿಗೆ ನಮಗೆ. ಈಗ ಅವರು ಅರೆಸ್ಟ್ ಮಾಡಿ ಸ್ಟೇಷನ್ ಅದಾರಿ ಅವ್ರಿಗೆ. ಹೌದಾ, ಸ್ಟೇಷನ್ ಅದ ಮೇಡಮ್, ಏನೋ ಗೊತ್ತಿಲ್ಲ ವಿಷಯ. ಮಗು ಎಲ್ಲಿದೆ ಅಂತ ಕೇಳಿದಾಗ ಏನ್ ಹೇಳ್ತಾ ಇದ್ರು? ಸಾಲಿ ಬಿಟ್ಟಿದ್ದೇನ್ರಿ ಮೇಡಮ್. ಹೌದಾ. ಓಕೆ, ಈಗ ಇಲ್ಲಿ ಮಗುವಿನ ತಾಯಿ ಕೂಡ ಹೇಳ್ತಾ ಇದ್ರು ಇದ್ರಂದ್ರೆ ಏನೋ ಅವರನ್ನ ಕರ್ಕೊಂಡು ಬರೋದಕ್ಕೆ ಹೇಳ್ತಾ ಇದ್ದಾಗ್ಲೂ ಕೂಡ ಇವ್ರು ತಪ್ಪಿಸ್ಕೊಳ್ತಾ ಇದ್ರು ಅನ್ನುವಂತಹ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಕೂಡ ಜಾಯಿಂಟ್ ಫ್ಯಾಮಿಲಿನಾ, ಎಲ್ಲರೂ ಒಂದೇ ಫ್ಯಾಮಿಲಿಯಲ್ಲಿ ಇದ್ದವ್ರಾ ಹೇಗೆ, ಅಥವಾ ಬೇರೆ ಬೇರೆ ಮನೆನಾ? ಇಲ್ಲ, ಬೇರೆ ಮೇಡಮ್, ಎಲ್ಲ ಡಿವೈಡ್ ಆಗಿದೆ ಮೇಡಮ್ ನಾವೀಗ. ಹೇಗಿತ್ತು ಮಗು, ಹೇಗಿದ್ದ, ಯಾವ ರೀತಿಯಾಗಿದ್ದ ಸಿದ್ಧಾರ್ಥ್? ಸೂಪರ್ ಮೇಡಮ್, ಅವನೇನು ಸಮಸ್ಯೆ ಇಲ್ರಿ ನಮಗೆ ಮೇಡಮ್ ರೀ. ಹೇಳಿ ಹೇಳಿ. ಮಲ್ಲಿಕಾರ್ಜುನ್ ಮಿಸಸ್ ಮಾತಾಡೋಕೆ ಕೊಡ್ತೀವಿ ನೋಡಿ. ಕೊಡ್ರಿ ಕೊಡ್ರಿ. ಹಾಂ ರೀ. ಭಾಗ್ಯಶ್ರೀ ಅವರೇ, ಹೇಗಿದ್ದೀರಿ? ಆರಾಮಿದ್ದೀರಿ? ಇದು ಈಗ ಈ ಘಟನೆ ನಿಮ್ಗೆ ಒಂದು ಅನುಮಾನ ಬರೋದಕ್ಕೆ ಏನ್ ಅನ್ಸ್ತು? ಯಾಕಂದ್ರೆ ಮಗುವನ್ನ ನೀವು ಕರೆತರ್ನಿ ಅಂತ ಹೇಳಿದಾಗ ಏನ್ ಹೇಳ್ತಾ ಇದ್ರು ಮಲ್ಲಿಕಾರ್ಜುನ್? ಅವ್ರ ಒಟ್ ಹುಡುಗನ್ ಬ್ಯಾಡ್ರಿ, ನಾವ್ ಅಷ್ಟೇ ಇರೋನು, ಹುಡುಗಿನ ಅಷ್ಟೇ ತಗೊಂಡ್ ಇರಮ್ರಿ ಅಷ್ಟ್ ಹೇಳ್ತಿದ್ರಿ ಅವ್ರು. ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ಮಗುನ ಹೇಗ್ ನೋಡ್ಕೊಂಡಿದ್ರು? ಚೆನ್ನಾಗೇ ನೋಡ್ಕೊಂಡಾರ್ರಿ. ಚೆನ್ನಾಗೇ ನೋಡ್ಕೊಂಡಿದಾರ ಇದ್ದಿ ತನಕ ರೀ. ಹಿಂಗ್ ಬಂದ್ ಹಿಂಗ್ ಮಾಡ್ಯಾರ. ಯಾಕೆ ಹೀಗ್ ಮಾಡಿದ್ರು? ಅವ್ರಿಗೆ ಸಂಶಯ ಐತತ್. ಕಪ್ಪದನ. ಯಾರತ್ರ, ನಿಮ್ಮ ಹತ್ರ ಯಾವತ್ತಾದ್ರೂ ಇದ್ರ ವಿಚಾರದಲ್ಲಿ ಮಾತಾಡಿದಾರ? ಅವ್ರು ಹೇಳ್ಕೊಂಡಿದ್ರು, ಕೇಳಿದ್ದೇನಾದ್ರೂ ಇದ್ದಯಾ? ಇಲ್ರಿ, ಹಂಗೇನು ಇಲ್ರಿ. ನಿಮ್ಮ ಹತ್ರ ಏನ್ ಕೇಳಿಲ್ಲ ಈ ತರ ಅನುಮಾನ ಇದೆ ಅಥವಾ ಯಾರೋ ಛೇಡಿಸ್ತಾರೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾತಾಡಿದ್ರಾ? ಇಲ್ರಿ. ಇಲ್ಲ, ಇದ್ರ ಬಗ್ಗೆ ಯಾವತ್ತೂ ಒಂಚೂರು ಮಾತಾಡಿರ್ಲಿಲ್ಲ, ಬಟ್ ನೇರವಾಗಿ ಹೋಗಿ ಈ ರೀತಿಯ ಕೃತ್ಯ ಮಾಡಿದ್ದಾರೆ. ಅವರು ಈಗ ಯಾರಾದ್ರೂ ಅಟ್ಲೀಸ್ಟ್ ಹೇಳಿದಾಗಾದ್ರೂ ಈ ತರ ಒಂಥರ ನನಗೆ ಛೇಡಿಸ್ತಾರೆ ಅಥವಾ ನನಗೆ ಈ ತರ ಹೇಳ್ತಾರೆ ಅಂತ ಹೇಳಿ ಏನೋ ಡಿಪ್ರೆಷನ್ಗೆ ಹೋಗಿರೋದು ಅಥವಾ ಅವನ ಹತ್ರ ಮಾತಾಡದೇ ಇರೋದು ಆ ತರ ಏನಾದ್ರು ಮನೆಯಲ್ಲಿ ವರ್ತನೆ ಮಾಡ್ಕೊಂಡಿದ್ರ? ಇಲ್ರಿ, ಹಂಗ ಹುಡುಗನ್ ತರ ಹಿಂಗ ವರ್ತನೆ ಹಂಗೇನು ಇಲ್ರಿ, ಚೆನ್ನಾಗೇ ಇದ್ರಿ. ಹಂಗೇನು ಹುಡುಗನ್ ಮ್ಯಾಗ ಹಿಂಗೇನು ಇಲ್ರಿ, ಎಲ್ಲಾ ಚಲೋನೇ ಇದ್ರಿ. ಓಕೆ, ಮಾತಾಡ್ತಾ ಇದ್ರಾ? ಚೆನ್ನಾಗಿ ಮಾತಾಡ್ತಿದ್ರು ಹುಡುಗನ್ ಜೊತೆ? ರೀ, ಎಲ್ಲಾ ಮಾತಾಡ್ತಾ ಇದ್ರಿ, ಎಲ್ಲಾ ಮಾಡ್ತಿದ್ರು, ಬಟ್ಟೆ ತರ್ತಿರು, ಸ್ಕೂಲಿಗೆ ಹಾಕಿದ್ರಿ, ಎಲ್ಲಾ ಮಾಡಿದ್ರಿ. ಹಿಂಗೆಲ್ಲಾ ಮಾಡ್ತಿರಿ, ಇವನ್ ಹಿಂಗ್ ಮಾಡ. ಆನಂತರ ನೀವು ಕೇಳಲಿಲ್ವಾ ಮಗುವಿನ ಬಗ್ಗೆ? ಏನು ಯಾಕೆ ಏನು ಅಂತ ಏನ್ ಕೇಳಿಲ್ವಾ? ಡೈರೆಕ್ಟ್ ನೀವು ಆಮೇಲೆ ಸ್ಟೇಷನ್ಗೆ ಹೋದ್ರಾ ಹೇಗೆ?
ಹ್ಞೂ ರೀ ಏನು ಕೇಳಿಲ್ರಿ, ಹೋಗಿ ಕೇಳಿವ್ರಿ, ಕೇಳಾನೇ ಇದ್ರ ಅಲ್ಲಿ ಇಟ್ಟಿನಿ ಹ್ಮ್ ಹಂಗೆ ಹೇಳ್ತೀರಿ. ಹ್ಮ್ ಅವ್ರಿಗೆ ಹಂಗೆ ಹೇಳಕಿಸ ಓಡ್ ಹೋಗ್ಬಿಟ್ಟಾರ್ರಿ ಅವ್ರು. ಅಂದ್ರೆ ಮಗುನ್ ಕೇಳಿದ ತಕ್ಷಣ ಓಡೋಗ್ತಿದ್ರು. ಓಡ್ ಹೋಗ್ಬಿಟ್ಟಾರ್ರಿ ಅವ್ರು. ನಿಮ್ಗೆ ಯಾವಾಗ ಅನುಮಾನ ಬಂತು? ಅವ್ರ ಮ್ಯಾಗ ಏನೋ ಅನುಮಾನ ಬಂದೇ ಇಲ್ರಿ. ಹಾ ಓಡ್ ಹೋಗಾನ ಎಲ್ರಿ ಇಟ್ಟಿರ್ಬೇಕು ತರ್ತಿರ್ಬೇಕು ಹಿಂಗ ಅನಸ್ತ್ರಿ. ಹ್ಮ್ ಪೊಲೀಸ್ ಕೇಸ್ ಈಗ ನಿಂಗೆ ಫೋಟೋ ಬರ್ನ ಅವಾಗ ಇದು ಗೊತ್ತಾಯ್ತು. ಅಲ್ಲ ನೀವು ಮತ್ತೆ ಸ್ಟೇಷನ್ಗೆ ಹೋದ್ರಲ್ಲ, ಯಾಕೆ ಅಂದ್ರೆ ಯಾವುದ್ರ ಮೇಲೆ? ಅಂದ್ರೆ ಇವ್ರೇನು ಮಾತಾಡ್ತಿಲ್ಲ, ಅಟ್ಲೀಸ್ಟ್ ಸ್ಟೇಷನ್ಗೆ ಹೋಗೋಣ ಅಂತ ನೀವು ಹೋಗಿದ್ದ ಹೇಗೆ? ಹ್ಞೂ ಅವ್ರು ಓಡ್ ಹೋಗಾನ ಕಂಪ್ಲೇಂಟ್ ಕೊಡ್ಬೇಕಂತ ಹೋದಿವ್ರಿ ನಾವು. ಏನು? ಅವ್ರು ಓಡ್ ಹೋದ್ರಲ್ರಿ, ಹಾ ಓಡ್ ಹೋಗಾನ ಕಂಪ್ಲೇಂಟ್ ಕೊಟ್ಟು ಬಂದ್ರೈತತೆ, ಕಂಪ್ಲೇಂಟ್ ಕೊಟ್ಟು ಬಂದಿವ್ರಿ. ಅವ್ರ ಹತ್ರ ಹೇಳಿಲ್ಲ ನೀವು ಮಲ್ಲಿಕಾರ್ಜುನ್ಗೆ ಅವಾಗ? ಓಡ್ ಹೋಗ್ಬಿಟ್ಟಿದ್ರಲ್ರಿ ಅವ್ರು. ಇರ್ಲೇ ಇಲ್ವಾ? ಇಲ್ಲೇ ಇಲ್ರಿ, 5-6 ದಿವ್ಸ ಇಲ್ಲೇ ಇಲ್ರಿ. ನಾವ್ ಹೋಗಿ ಅವ್ರು ಓಡ್ ಹೋಗಾನ ಹೋಗಿ ನಾವ್ ಕಂಪ್ಲೇಂಟ್ ಕೊಟ್ಟು ಬಂದೀವ್ರಿ. ಅವ್ರು ಓಡ್ ಹೋಗ್ಬಿಟ್ಟಿದ್ರಿ. ಓಡ್ ಹೋಗಾನ ಕಂಪ್ಲೇಂಟ್ ಕೊಟ್ಟೇವ್ರಿ, ಅವ್ರ ಪೊಲೀಸರೇ ಹಿಡ್ದಾರ್ರಿ. ನಿಮ್ಮ ಹತ್ರ ಹೇಳಿ ಹೋಗಿರ್ಲಿಲ್ವಾ? ನಾನು ಹಿಂಗೆ ಹೋಗ್ತೀನಿ ಅಂತಾನೆ ಹೇಳಿಲ್ಲ? ಈ ವಿಷಯ ಕೇಳಿದ ತಕ್ಷಣ ಎಲ್ಲ ಏನು ಹೇಳೇ ಇಲ್ರಿ, ತಾವ್ ಹಿಂಗ್ ಓಡ್ ಹೋಗ್ಬಿಟ್ಟಾರ್ರಿ ಅವ್ರು. ಈಗ ಇದು ಇವ್ರಿಗೆ ಈ ತರ ಯಾರೋ ಊರಲ್ಲೆಲ್ಲ ತಮಾಷೆ ಮಾಡ್ತಿದ್ರಂತೆ, ನೋಡು ನಿನ್ ತರ ನೋಡಕ್ಕಿಲ್ಲ ಅಂತ ಹೇಳಿ, ಅದನ್ನ ಯಾವತ್ತಾದ್ರೂ ಹೇಳ್ಕೊಂಡಿದ್ರ? ಹಂಗಿಲ್ರಿ, ಹೋದ ವರ್ಷ ಅಂದಿರ್ರಿ ಒಂದ್ಸರಿ ರೀ. ಹಂಗ ಅಂದವ್ರು ವಾಪಸ್ ಏನು ಅಂದಿದಿಲ್ರಿ ಅವ್ರು. ಈಗ ಒಂದ್ ಹಿಂಗಂದ. ಈಗ ಈ ತರ ಮಾಡಿದ್ರಲ್ಲ, ಅವರ ವಿರುದ್ಧ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು? ಯಾರ ಮೇಲ್ರಿ? ಈಗ ಯಾರಾದ್ರೂ ಚೇಡ್ಸಿದ್ರು ಅದಕ್ಕೆ ಇವ್ರು ಈ ತರ ಮಾಡಿದ್ರಲ್ವಾ, ಅವ್ರು ಯಾರು ಏನು ಅಂತ ಹೇಳಿ ಗೊತ್ತಾ? ಮ್ಯಾಗ ಕಂಪ್ಲೇಂಟ್ ಏನು ಕೊಟ್ಟಿಲ್ರಿ ನಾವು. ಕೊಟ್ಟಿಲ್ಲ. ಓಕೆ. ಈಗ ಈ ಮಗುವಿಂದ ವಿಚಾರಣೆ ಮಾಡುವಾಗ ಮಲ್ಲಿಕಾರ್ಜುನ್ ಇಲ್ಲೇ ಇದ್ರಾ ಅಥವಾ ಆ ನಂತರ ಗೊತ್ತಾಗಿರೋದಾ? ಅವ್ರು ಇದ್ದಿದಿಲ್ರಿ, ಓಡ್ ಹೋಗ್ಬಿಟ್ಟಿದ್ರಲ್ರಿ ಅವಾಗ ಅವ್ರು. ಓಡ್ ಹೋಗ ನಾ ಕಂಪ್ಲೇಂಟ್ ಕೊಟ್ಟೇವ್ರು. ಅವ್ರು ಹುಡುಕ್ಯಾಡ್ಕಿಸಂದ್ರ ಅವ್ರಿಗೆ ಪೊಲೀಸರಿಗೆ ಹೇಳ್ಯಾರ ಹಿಂಗ್ ಮಾಡೀನಿ, ಮಹಾರಾಷ್ಟ್ರ ಒಳಗ ಹಿಂಗ್ ಮಾಡಿ ಬಂದಿನ ಅಂತ ಅವ್ರು ಹೇಳ್ಯಾರ. ಓಕೆ. ನಿಮ್ಮ ಹತ್ರ ಆನಂತರ ಮಾತಾಡ್ಲಿಲ್ವಾ? ಇಲ್ರಿ, ಮಾತಾಡಿಲ್ರಿ. ಮಗುವಿದ್ದು ಶವ ಸಿಕ್ಕಿದ್ಯಾ? ಇಲ್ರಿ, ಅವ್ರಿಗೆ ಮಹಾರಾಷ್ಟ್ರ ಪೊಲೀಸ್ ಸಿಕ್ಕ್ಯದತ್ರಿ. ಅವ್ರಿದ್ರ ಏನು ಕೊಟ್ಟಿಲ್ರಿ, ಅದೇದು ಮಾಡಿಬಿಟ್ಟಾರತ್ತ ಅಲ್ಲೇ ರೀ ಅವ್ರು. 14ನೇ ತಾರೀಕಿಗೆ ಮಾಡಿ ಬಂದಾರೆ, 18ನೇ ತಾರೀಕಿಗೆ ಅಲ್ಲೇ ಇದು ಮಾಡಿಬಿಟ್ರತ್ರಿ ಅವ್ರು. ಓಕೆ ಓಕೆ. ಅಲ್ಲೇ ಅವ್ರು ಯಾರು ಅನಾಥ ಶವ ಅಂತ ಹೇಳಿ ಏನಾದ್ರು ಇದು ಮಾಡಿದ್ರಂತ ಬಾಡಿ? ಅನಾಥ ಶವ ಅಂತೇಳಿ ಅವ್ರು ಅವ್ರ ಕಡೆ ಎಲ್ಲ ಫೋಟೋ ಬಿಟ್ಟಾರ್ರಿ. ಅವ್ರು ಯಾರು ಹೋಗಿಲ್ಲ, ಅನಾಥ ಶವ ಅದಕ್ಕೆ ಯಾರು ದಿಕ್ಕಿರ್ಲತ್ತಿ ಅಲ್ಲೇ ಇದು ಮಾಡಿ ಬಿಟ್ಟಾರತ್ರಿ. ಅಲ್ಲ, ಇದ್ರ ಬಗ್ಗೆ ಏನಾದ್ರು ಹೇಳಿದ್ರ ನಿಮ್ಮ ಹತ್ರ ಪೊಲೀಸರು? ಅವ್ರ ಹಂಗ ಬಟ್ಟಿ ಅದ ಅಷ್ಟೇ ತೋರ್ಸುದ್ರಿ, ನಮ್ಮನೆ ಅಂತ ಹೇಳ್ದೇವ್ರಿ ನಾವು. ಅವ್ರ ಹುಡುಗನ್ ಬಟ್ಟಿ ಅದ್ ತೋರ್ಸುದ್ರಿ, ನಮ್ಮನೆ ಅಂತ ಅಷ್ಟ್ ಹೇಳಿ ಬಂದೇವ್ರಿ. ಹೇಗಿದ್ದ ಮಗು? ಚೆನ್ನಾಗ್ ಆಟ ಆಡ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿದ್ನ ಹೇಗೆ? ಹ್ಞೂ ರೀ, ಚೆನ್ನಾಗೇ ಇದ್ದಾರಿ. ಚೆನ್ನಾಗಿ ಆಟ ಆಡೋದು, ಓದುದು, ಬರೆಯೋದು, ಶಾಲಿಗೆ ಹೋಗುದೆಲ್ಲ ಮಾಡ್ತಿದ್ದಾರೆ. ಅಂದ್ರೆ ಈಗ ಬೇರೆ ಶಾಲೆಗೆ ಸೇರಿಸ್ತೀನಿ ಅಂತೇನು ಕರ್ಕೊಂಡು ಹೋಗಿದ್ದ ಇವರು ಮಾರ್ಚ್ 16ನೇ ತಾರೀಕು? ಹ್ಞೂ ರೀ, ಸಿಂದಗಿ ಒಳಗ್ ಬೇರೆ ಶಾಲಿಗೆ ಹಾಕ್ತೀನಿ ಹಾಸ್ಟೆಲ್ ಅಂತ ಕರ್ಕೊಂಡ್ ಹೋಗ್ಯಾರ. ಓಕೆ. ನೀವು ಹೋಗಿರ್ಲಿಲ್ವಾ ಒಟ್ಟಿಗೆ ಅವಾಗ? ಇಲ್ರಿ, ನಮ್ ಹುಡುಗಿ ಒಂದ್ ಸಾಣದ್ರೆ ನಾವ್ ಹೋಗಿಲ್ರಿ ಅವಾಗ. ಆನಂತರ ಅದ್ ಯಾವ್ದು ಆ ವಿಷಯದಲ್ಲಿ ಮಾತಾಡೇ ಇಲ್ಲ ನೀವು? ಆಮೇಲೆ ಅಲ್ಲೇ ಸ್ಕೂಲ್ ಯಾವ್ದು ಏನೊಮ್ಮೆ ಮಾತಾಡ್ಸ್ರಿ ಅಂತೆಲ್ಲ ಕೇಳಿದ್ರಾ ಇಲ್ವಾ? ಕೇಳಿನ್ರಿ. ಅದ್ ಇಂಗ್ಲಿಷ್ ಒಳಗಿತ್ತು, ನನ್ಗೆ ಗೊತ್ತಾಗಿಲ್ಲ. ಆಮೇಲೆ ಫೋನ್ ಹಚ್ಚಿ ಕೇಳ್ಕೊತೀನಿ ಅಂತ ಹೇಳ್ಯಾರಿ ನಾನು. ಕೇಳೋಣ, ಆಯ್ತು ಅಂತ ನಾನು ಸುಮ್ ಕೂತೀನಿ. ಮುಂದ್ 4 ದಿವ್ಸ ಬಿಟ್ಟು ಕಿಶನ್ ಫೋನ್ ಹಚ್ಚು, ಹುಡುಗನ ಸಂಗಟ್ ಮಾತಾಡ್ತೀನಿ ಅಂದ್ಯಾರಿ ನಾ. ಅದನ್ನ ಹಚ್ಚಿ ಕೊಟ್ರಿ ಅವ್ರು. ಅವ್ರು ಯಾರಿದ್ರು ನನಗ ಗೊತ್ತಿಲ್ರಿ ಸರ್, ಅವ್ರು ಯಾರದಾರ ಗೊತ್ತಿಲ್ರಿ. ಅವ್ರು ಯಾರಿಗೆ ಏನ್ ಹೇಳ್ಯಾರ, ಹಿಂಗ್ ಹಚ್ತೀನಿ ಹಿಂಗ್ ಹೇಳ ಅಂದಾರ ಯಾರಿಕೊಂಡ್ರಿ ಅವ್ರು. ನಮ್ ಹುಡುಗ ಆರಾಮದಾನ? ಆರಾಮದಾನ್ರಿ. ಹಂಗ ಮೇಲೆ ಫೋನ್ ಹಚ್ಬೇಡ್ರಿ, ನೀವು ನೆನಸ್ತಾನ, ನೀವೇ 4 ದಿವ್ಸ ಬಿಟ್ಟು ಬಂದ್ ಭೇಟಿಯಾಗಿ ಹೋರಿ ಅಂತ ಅವ್ರು ಹೇಳಿದ್ರ ನನಗ. ಹ್ಞೂ ರೀ ಅಂತಂದೆ. ಬರ್ತ್ಡೇ ಇತ್ತ ಮಗುದು? 1ನೇ ತಾರೀಕಿಗೆ ಐತ್ರಿ, ಏಪ್ರಿಲ್ 1ಕ್ಕೆ. ಏಪ್ರಿಲ್ 1ಕ್ಕೆ ಬರ್ತಡೇ ಅದ, ಕರ್ಕೊಂಬರ್ರಿ ನಡ್ಲಿ ಅಂತ ಹೇಳ. ನೀವ್ ಅಷ್ಟೇ ಹೋಗಿ ಕರ್ಕೊಂಬರ್ರಿ ಅಂತ ನಾ ಅಂದೇರಿ. ಇಲ್ಲ ನೀನು ಬಾ, ನೀ ಬಂದ್ರೆ ಹೋತಿಲಿಕ್ಕ ಹೋಗಲ್ಲ ಅಂತ ಕೂತಿರ್ರಿ ಅವ್ರ ಮನ್ಯಾಗ. ಆಯ್ತಂತ ನಾನು ಹೋದೆ ರೀ. ಹೋಗಿ ಕಿಶಂದ್ರ ಅಲ್ಲಿ ಸಿಂದಗಿ ಊರಾಗ ಕಿಶಂದ್ರ ತೋರ್ಸ್ಲೇ ಇಲ್ರಿ ಹುಡುಗನ್. ಅಲ್ಲೇ ಹೋಗಿದ್ರಿ ಹಾಸ್ಟೆಲ್ಗೆ? ಇಲ್ರಿ, ಅಲ್ಲಿ ಸ್ಕೂಲಿಗೆ ಹೋಗಿಲ್ರಿ, ಬಸ್ ಸ್ಟ್ಯಾಂಡ್ ಮೇಲ್ರಿ. ಬಸ್ ಸ್ಟ್ಯಾಂಡ್ ಮೇಲೆ ಇಲ್ಲ, ಸಾಲಿ ಹೋಗುನ್ ನಡಿಯನ್ನ ಇಲ್ಲ, ಈ ಸಾದ್ ಹೋಗುನು ಆಮೇಲೆ ಹೋಗುನು ಹೋಗುನ್ ತಡಿ ಇದೇ ಮಾಡಿದ್ರಿ. ನಮ್ಮ ಔಷಿಯರ್ ಅದಾರ, ಅಲ್ಲಿ ಹೋದ್ವಿ, ಅವ್ರ ಮನಿ ಕರ್ಕೊಂಡ್ ಹೋದ್ರಿ.
ಅವ್ರು ಕರ್ಕೊಂಡು ಹೋಗಿ ಅಲ್ಲಿ ನಾಷ್ಟಾ ಚಾ ಮಾಡಿ ವಾಪಸ್ ಬಂದಿವ್ರಿ. ಬಂದ್ ಕಿಶನ್ ಒಟ್ಟಿಲ್ಲ ಹುಡುಗನ್ ಬರ್ಲಕ್ ಹೋಗೋ ನಡಿಯನ್ ಇಲ್ಲ ಹಾಳು ಊರಿಗೆ ಹೋಗೋ ನಡಿಯನ್ ಅವ್ರಿ. ಹಾಳು ಊರಿಗೆ ಹೋಗೋಣ ನಾ ಬ್ಯಾಡ ಹುಡುಗನ್ ಕರ್ಕೊಂಡೇ ಹೋಗೋಣ ನಾ ಅಳ್ಳಾಕತ್ತೇರಿ. ಅಳ್ಳಾಕತ್ತಾನ ಫೋನ್ ಹಚ್ಚಿ ಕಿಶಂದ್ರ ಅವ್ರ ಅಣ್ಣರಿಗೆ ಫೋನ್ ಹಚ್ಚಾರಿ. ಫೋನ್ ಹಚ್ಚಿ ಕಿಶಂದ್ರ ಇಲ್ಲ ನಾ ಕರ್ಕೊಂಡ್ ಬರ್ತೀನಿ ಬರ್ರಿ ಬಾ ಅಂದ್ರಿ ಅವರು. ಬಾನ ಹ್ಞೂ ಆಯ್ತು ಕಿಶನ್ ಬಂದಿವ್ರಿ. ಬಂದ್ ಕಿಶನ್ ಗಣಿಯಾರ್ದ ಆಚ್ ಕಿಶಂದ್ರ ಸಿಂದಗಿ ಹೋಗೋನು ಹುಡುಗನ್ ಕರ್ಕೊಂಡ್ ಹೋಗೋನ್ ನಡಿಯತ್ ನಾ ಕೂತೇರಿ ಅಳ್ಕೋತ ರೋಡ್ ಮೇಲೆ. ಎಲ್ಲಿ ಬಸ್ ಸ್ಟ್ಯಾಂಡ್ ಅವ್ರ ಮನೇಲೇನಾ? ಇಲ್ರಿ ಗಣಿಯಾರ್ ದಾಟ್ ಸಿಂದಗಿ ಬಿಟ್ಟು ಬಂದ್ ಬಳಕ್ರಿ. ಬಂದ್ ಕಿಶಂದ್ರ ಅಲ್ಲಿದ್ರ ಹ್ಞೂ ಅನ್ನ ಅಳ್ಳಾಕತಿ ಕಲ್ ತೊಗೊಂಡ್ ತಲಿಗ್ ಹೊಡ್ಕೊಳದು. ನಾವು ಹುಡುಗಿ ಸಾಣದ್ರಿ ಅದ್ ತೊಗೊಂಡ್ ಕಿಶ ಅಳ್ಕೋತ ಕೂತೇನೆ. ಕರ್ಕೊಂಡ್ ಬರ್ತೀನಿ ನಾನು ಬ್ಯಾಡ್ ಹೋಗುನು ಹಾಳು ಊರಿಗೆ ಹೋಗುನ್ ನಡಿ ಅನ್ನೋರಿ. ಒಟ್ಟ ಊರಿಗೆ ಹೋಗೋ ನಡಿಯನ್ನ ಬ್ಯಾಡ ನಾ ಇಲ್ಲೇ ಸಾಯ್ತೀನಿ ಅಂತ ನಾ ಅಂದೇರಿ. ಇಲ್ಲೇ ಸಾಯ್ತೀನ ಅಲ್ಲಿ ಬಂದಾಕ್ ಬೀಗ್ರ ಅದಾರಿ. ಬೀಗ್ರಿಗೆ ಫೋನ್ ಹಚ್ಚಿ ಕಿಶಂದ್ರ ಹಿಂಗಲ್ಲ ಬಾನ್ ಅವ್ರು ಬಂದ್ ಕಿಶಂದ್ರ ಅವ್ರ ಊರಿಗೆ ಕರ್ಕೊಂಡ್ ಹೋದ್ರಿ. ಬಂದಾಳ್ ಕರ್ಕೊಂಡ್ ಹೋಗಿ ಅವ್ರೆಲ್ಲಾರು ಕೇಳೋದ್ರಿ. ಮನೇನ ಮಂದಿ ಎಲ್ಲಾ ಕೇಳೋದ್ರಿ. ಅವ್ರ ಹುಡುಗರು ಅವ್ರು ಸಣ್ಣ ಎಲ್ಲಾ ಕೇಳೋದ್ರಿ. ಹೇಳೇ ಇಲ್ರಿ ಅವ್ರು. ಹೇಳಾರ ಎಸ್, ಈಗ ಯಾರ್ಯಾರು ಈ ರೀತಿಗೆ ಚೇಡ್ಸಿದ್ರಲ್ಲ ಅವರ ವಿರುದ್ಧ ಕೂಡ ನೀವು ಅಟ್ಲೀಸ್ಟ್ ಏನಾಯ್ತು ಯಾರು ಚೇಡ್ಸಿದ್ದು ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ತಗೊಂಡು ಪೊಲೀಸರಿಗೂ ಕೂಡ ಒಂದು ಕಂಪ್ಲೇಂಟ್ ಕೊಡೋದು ಒಳ್ಳೇದು ಅನ್ಸುತ್ತೆ. ಥ್ಯಾಂಕ್ ಯು ಭಾಗ್ಯಶ್ರೀ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಕಾಂಗ್ರೆಸ್ ರಾಜಕೀಯ